सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ರೇಯ ಉಪನಿಷತ್ತು. ಈ ಉಪನಿಷತ್ ಮಂತ್ರಗಳು ಇಷ್ಟಾರ್ಥ ಸಿದ್ಧಿ, ನಮಗೇನಾದರೂ ಲೌಕಿಕದಲ್ಲಿ ಇಷ್ಟಗಳಿದ್ದರೆ ಈ ಮಂತ್ರಗಳನ್ನು ರೆಗ್ಯುಲರಾಗಿ ಹೇಳ್ತಾ ಇದ್ದರೆ ಅದು ನಮಗೆ ಫಲಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಅರ್ಥ ಆಗುತ್ತೋ ಬಿಡುತ್ತೋ ಈ ಮಂತ್ರಗಳನ್ನು ಹೇಳ್ಕೊಳ್ತಾ ಇರೋದು ಒಳ್ಳೆಯದು. ಅಲ್ಲದೆ ಈ ವೇದ ಮಂತ್ರಗಳೆಲ್ಲ ಹೇಗಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಉಸಿರಾಟದ ಮೇಲೂ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿದರೆ ಅದು ನಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅದು ನಮ್ಗೆ ಅರ್ಥ ಆಗ್ದಲೇ ಹೇಳಿದ್ರೂ ಪ್ರಭಾವ ಬೀರುತ್ತಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ ಗುರುಗಳು. ಎಲ್ಲ ಒಂದು ಕಡೆ ಒಂದು ಸಲ ಸ್ವಾಮೀಜಿಯವ್ರು ಮಾತಾಡ್ತಾ ಕೇಳಿದ್ದೆ, ಖಾರ ಇದೆ ಅಂದ್ಕೊಂಡು ಮೆಣಸಿನ್ಕಾಯಿ ತಿಂದರೂ ಅದು ಏನಿರುತ್ತೋ ಅದ್ರ ಪ್ರಭಾವ ಬೀರುತ್ತೆ. ಅರೆ ನಂಗೆ ಗೊತ್ತಿರಲಿಲ್ಲ ಅದು ಖಾರ ಇರುತ್ತೆ ಅಂತ ತಿಂದುಬಿಟ್ಟೆ, ಖಾರನೇ ಆಗುತ್ತೆ. ಗೊತ್ತಿತ್ತು ಖಾರ ಆಗುತ್ತೆ ಅಂತ ತಿಂದೆ, ಆವಾಗಲೂ ಖಾರನೇ ಆಗೋದು. ಖಾರವಾಗಿರೋದು ಖಾರವಾಗೇ ಕಾಣಿಸುತ್ತೆ ಅಷ್ಟೇ. ಅದರಿಂದ ಅರ್ಥ ಮಾಡ್ಕೊಂಡು ಹೇಳಿ, ಅರ್ಥ ಆಗದೆ ಹೇಳಿ, ನಮ್ಮ ಶರೀರದ ಮೇಲೆ ಏನು ಪ್ರಭಾವ ಬೀರಬೇಕೋ ಈ ಮಂತ್ರಗಳು ಬೀರುತ್ತೆ. ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕು ಅಂದಾಗ ಅದು ಸ್ವಲ್ಪ ಅರ್ಥ ಮಾಡಿಕೊಂಡು ಓದಿದ್ರೆ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಇದು ಶಿಕ್ಷಾವಲ್ಲಿ ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅದನ್ನು ರಿವಿಷನ್ ಒಂದು ಮಾಡೋಣ ಅಂತ ಅಂದ್ಕೊಂಡು, ಯಾಕಂದರೆ ಪೂರ್ತಿ ತೈತ್ರೇಯ ಉಪನಿಷತ್ ಮುಗಿಸಿದ ಮೇಲೆ ನಾವು ರಿವಿಷನ್ ಮಾಡ್ತೀವಿ ಅಂದರೆ ಬಹುಶಃ ಇದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದೊಂದು ವಲ್ಲಿಯನ್ನೇ ತಗೊಂಡು ಮಾಡೋಣ ಅಂತ ಇವತ್ತು ಶಾಂತಿ ಮಂತ್ರ ರಿವೈಸ್ ಮಾಡೋಣ. ನಾನು ಒಂದು ಸಲ ಶಾಂತಿ ಮಂತ್ರವನ್ನು ಹೇಳ್ತೀನಿ, ಒಬ್ಬೊಬ್ಬರಾಗಿ ಶಾಂತಿ ಮಂತ್ರ ಹೇಳಿ ಆಮೇಲೆ ಅದರ ಅರ್ಥವನ್ನು ನೋಡ್ಕೊಳ್ಳೋಣ. ನಾವು ಒಂದು ಸಲ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಯಾರ ಹತ್ರ ಪುಸ್ತಕ ಇದೆ? ಯಾರು ಹೇಳಲಿಕ್ಕಾಗತ್ತೆ? ಮಮತಾ ಅವ್ರು ಹೇಳೋಕ್ಕಾಗತ್ತಾ? ಪುಸ್ತಕ ಇರ್ಬೋದು ಮಮತನ ಹತ್ರ. ಹೇಳ್ದಾ ಮೇಡಮ್? ಹಾಂ, ಪದ್ಮಾವತಿ ಅವ್ರು ಹೇಳಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ
अवतु वक्तारम् ॐ शान्ति शान्ति शान्तिः. ಮಾಲ್ತಿ ರಾಮದಾಸ್ ಅವ್ರು ಹೇಳ್ತೀರಾ? ॐ शन्नो मित्रः शं वरुणः शन्नो भवत्वर्यमा शं न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्. ॐ शान्ति शान्ति शान्तिः. ಶರಾವತಿ ಅವ್ರು ಹೇಳಿ, ಆಮೇಲೆ ಮಮತಾ ಅವ್ರು ಹೇಳಿ. ॐ शं नो मित्रशं वरुणः शं नो भवत्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्. ॐ शान्ति शान्ति शान्तिः. ॐ शन्नो मित्रः शं वरुणः शन्नो भवत्वर्यमा शं न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्. ॐ शान्ति शान्ति शान्ति. ಮತ್ತೆ ಯಾರು ಹೇಳ್ತೀರಾ? ಅರುಣಾ ಹೇಳ್ತೀರಾ? ಹಾಂ ಮೇಡಮ್. ಹೇಳಿ. ॐ शन्नो मित्रः शं वरुणः शं नो भवत्वर्यमा शं नो इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मास्मि त्वमेव प्रत्यक्षं ब्रह्म वदिष्यामि ऋतुं वदिष्यामि सत्यं वदिष्यामि तन्मवतु तद्वक्तारमवतु अवतु माम् अवतु वक्तारम्. ॐ शान्ति शान्ति शान्तिः. ಆಯ್ತಲ್ಲ ಮೇಡಮ್? ಯಾರು? ಉಮಾ ಅವರು ಹೇಳಿ. ಉಮಾ. हरिः ॐ शं नो मित्रः शं वरुणः शं नो भवत्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्. ॐ शान्ति शान्ति शान्तिः. ನಾ ಇಲ್ಲ ಮೇಡಮ್? ರೇಖಾ ಅವ್ರು ಹೇಳಿ, ನಂದಿನಿ ಅವ್ರು ಹೇಳಿ, ಆಮೇಲೆ ಲಲಿತಾ ಹೇಳಿ. शन्नो मित्रः शं वरुणः शन्नो भवत्वर्यमा
शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः ॐ शन्नो मित्रः शं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः ಲಲಿತಾ ಅವ್ರು ಹೇಳಿ. ॐ शन्नो मित्रसंवरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो तमेव प्रत्यक्षं ब्रह्मासि तमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः ನಮಸ್ತೆ. ಜಯಂತಿ ಅವ್ರು ಹೇಳ್ತಾರೆ, ಆಮೇಲೆ ಸಾವಿತ್ರಿ ಅವ್ರು ಹೇಳಿ. ಹೇಳ್ತೀರಾ ಜಯಂತಿ? ಹಾಂ. ನಾನಾ ಮೇಡಮ್ ಇನ್ನೊಬ್ರು ಬೆಂಗಳೂರು ಜಯಂತಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಜಯಂತಿ ನಿಮ್ಮದು ವಾಯ್ಸ್ ಬರ್ತಾ ಇಲ್ಲ, ಇದ್ದೀರಾ ಲೈನಲ್ಲಿ? ಇಲ್ಲ, ವಾಯ್ಸ್ ಬರ್ತಾ ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹೇಳಿ. ಸಾವಿತ್ರಿ ಅವ್ರು ಹೇಳಿ, ಆಮೇಲೆ ಭ್ರಮರಾಂಬ ಹೇಳಿ. शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः. ಮತ್ತೆ ಯಾರು ಹೇಳಬೇಕು? ನಾನು ಹೇಳ್ತೀನಿ. ಹಾಂ, ಹೇಳಿ ಜಯಂತಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्
ಓಂ ಶಾಂತಿ ಶಾಂತಿ ಶಾಂತಿ. ಭ್ರಮರ ಹೇಳ್ತೀರಾ? ಭ್ರಮರಾಂಬ. ಆಯ್ತು ಮೇಡಮ್, ಹೇಳ್ತೀನಿ. ಹರಿ ಓಂ. ಶನ್ನೋ ಮಿತ್ರಶ್ಚಂ ಶವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಯಾರು? ನಾನು ಹೇಳ ಮೇಡಮ್? ಹೇಳಿ ಶಾರದಾ ಶ್ರೀಮಾ. ಹೇಳ ಮೇಡಮ್? ಶಾರದಾ ಅವ್ರು ಹೇಳಿ, ಆಮೇಲೆ ಗೀತಾ. ಹೇಳ ಮೇಡಮ್? ಶಾರದಾ ಅವ್ರು ಹೇಳಿ, ಆಮೇಲೆ ಗೀತಾ ಬಾಲು ಅವ್ರು ಹೇಳಿ. ಹರಿ ಓಂ. ಶನ್ನೋ ಮಿತ್ರಶಂ ವರುಣಃ ಶಂ ನೋ ಭವತ್ವರ್ಯಮಾ ಶಂ ನ ಇಂದ್ರೋ ಬೃಹಸ್ಪತಿಃ ಶಂ ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತುಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ಅದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಯಾರಾದರೂ ಹೇಳಬೇಕಾ? ಪುಸ್ತಕ ಇದ್ದರೆ ಮತ್ತೆ ಯಾರಾದರೂ ಹೇಳ್ತೀರಾ ನೋಡಿ. ಜಯಂತಿ ಅವರು ಈಗ ನೋಡ್ತೀರಾ, ನಿಮ್ಮದು ವಾಯ್ಸೇ ಬರ್ತಾ ಇಲ್ಲ. ಒಂದ್ಸಲ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಆಗ್ತೀರಾ? ವಾಯ್ಸ್ ಇಲ್ಲ. ಒಂದ್ಸಲ ಲೈನ್ ಬಿಟ್ಟು ಮತ್ತೆ ಜಾಯಿನ್ ಆದರೆ ಸಿಗ್ಬೋದೇನೋ. ಮತ್ತೆ ಯಾರಾದರೂ ಹೇಳಬೇಕಾ? ಇಲ್ಲಾಂದರೆ ಇದರ ಅರ್ಥ ನೋಡ್ತಾ ಹೋಗೋಣ ಈಗ. ಈಗ ನೋಡಿ, ಟ್ರೈ ಮಾಡಿ ಈಗ. ಹರಿ ಓಂ. ನಿಮ್ಮದ್ರಲ್ಲಿ ಏನಾದರೂ ಮ್ಯೂಟ್ ಆಗಿದೆಯಾ ಅಥವಾ ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡ್ಕೊಂಡಿದ್ದೀರಾ ಮೊಬೈಲಲ್ಲಾದರೆ? ವಾಯ್ಸ್ ಬರ್ತಾ ಇಲ್ಲ ಈಗಲೂ. ವಾಲ್ಯೂಮ್ ಪೂರ್ತಿ ಏನಾದರೂ ಕಡಿಮೆ ಆಗೋಗಿದೆಯಾ ನೋಡಿ. ಸರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತೆ ನೋಡೋಣ ಹಾಗಾದರೆ. ಓಕೆ. ಎಲ್ಲ ಉಪನಿಷತ್ತುಗಳು ಒಂದು ಶಾಂತಿ ಮಂತ್ರದಿಂದನೇ ಪ್ರಾರಂಭ ಆಗೋದು. ಇಲ್ಲಿ ಶಾಂತಿ ಮಂತ್ರ ಅಂದ್ಕೊಳ್ಳೆ ಬರೀ ಶಿಷ್ಯರು ಹೇಳ್ತಾರೆ, ಗುರುಗಳು ಕೇಳ್ಕೊಂಡು ಕೂತಿರ್ತಾರೆ ಅಲ್ಲ, ಇಬ್ಬರೂ ಒಟ್ಟಿಗೆ ಹೇಳ್ತಾರೆ. ಈ ಗುರು ಶಿಷ್ಯ ಪರಂಪರೆನೇ ಹಾಗೆ. ಇಲ್ಲಿ ಯಾರೂ ಗುರುಗಳು ಅಲ್ಲ, ಯಾರೂ ಶಿಷ್ಯರು ಅಲ್ಲ. ಯಾಕಂದರೆ ಎಲ್ಲವನ್ನೂ ನಾವು ಹಿಂದೆ ಸದಾಶಿವ ಸಮಾರಂಭ ಅಂತ ಏನು ಹೇಳ್ತೀವಿ, ಅಲ್ಲಿಂದಾನೇ ಅದು ಪ್ರಾರಂಭ ಆಗಿರೋದು. ಆದ್ದರಿಂದ ಈ ಯಾವುದು ವಿಷಯ ಹೊಸದಲ್ಲ.
ಉಪನಿಷತ್ತುಗಳಲ್ಲಿರುವ ವಿಷಯ ಒಬ್ಬ ಗುರು ಹೇಳ್ಕೊಡ್ತಾ ಇದ್ದಾನೆ, ಒಬ್ಬ ಶಿಷ್ಯ ಕಲಿತಿದ್ದಾನೆ ಅನ್ನೋ ದೃಷ್ಟಿಲಿ ಇಲ್ಲ. ಅದು ಆ ಸಂದರ್ಭಕ್ಕೆ ಮಾತ್ರ ಹಾಗಷ್ಟೇ. ಇದೇ ಇದ್ದರೆ ಗುರು ಕೂಡ ಹೇಳೋದು ನಾನು ಕೂಡ ನಿನ್ನ ಜೊತೆ ಕಲಿತಾ ಇದ್ದೀನಿ ಅಂತ. ಆ ಗುರು ಶಿಷ್ಯ ಸಂಬಂಧನೇ ಹಾಗೆ. ಇಲ್ಲಿ ಎಲ್ಲರೂ ನಾವು ಆ ಭಗವಂತ ಹೇಳಿರೋದನ್ನು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಗುರು ಶಿಷ್ಯರಿಬ್ಬರೂ ಕೂಡ ಒಟ್ಟಿಗೆ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ನಾನು ಗುರು, ನಾನು ಹೇಳ್ಕೊಡ್ತೀನಿ, ನೀನು ಕೇಳು, ನೀನು ಶಿಷ್ಯ, ಆ ಥರ ಎಲ್ಲ ಇಲ್ಲ. ಗುರುಗಳು ಕೂಡ ನಮ್ರತೆಯಿಂದ ಶಿಷ್ಯನ ಜೊತೆಗೆ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಎಲ್ಲರಿಗೂ ಗುರು ಇರೋದು ಆ ಸದಾಶಿವ ಮಾತ್ರ. ಆದ್ದರಿಂದ ಇಲ್ಲಿ ಗುರು ಶಿಷ್ಯರು ಏನಂತ ಪ್ರಾರ್ಥನೆ ಮಾಡ್ತಾರೆ? ಶನ್ನೋ ಮಿತ್ರ ಶಂ ವರುಣಃ ಅಂತ. ಇಲ್ಲಿ ಶಂನೋ ಅಂತ ಹೇಳೋದು ಬೇಕಾಗಿಲ್ಲ, ಶಂನೋ ಅಂತ, ಶನ್ನೋ ಅಂತ ಹೇಳಿದ್ರೆ ಸಾಕು. ಶನ್ನೋ ಮಿತ್ರ ಶಂ ವರುಣಃ. ಮಿತ್ರ ನಮಗೆ ಸುಖವನ್ನು ಉಂಟು ಮಾಡಲಿ. ಶಂ ಅಂದರೆ ಒಳ್ಳೆಯದಾಗಲಿ ಅಂತ, ಶುಭವಾಗಲಿ, ಸುಖವಾಗಲಿ ಅಂತ. ವರುಣನು ನಮಗೆ ಶುಭವನ್ನು ಉಂಟು ಮಾಡಲಿ. ಸೂರ್ಯನು ನಮಗೆ ಒಳ್ಳೇದು ಮಾಡಲಿ. ಮತ್ತು ವರುಣ, ಈಗ ವರುಣ ನಮಗೆ ಬೇಕಾಗಿದ್ದಾನೆ, ವರುಣನು ನಮಗೆ ಒಳ್ಳೇದು ಮಾಡಲಿ, ಸುಖವನ್ನು ಉಂಟು ಮಾಡಲಿ. ಭವತು ಅಂತ ಅಂದರೆ ಉಂಟು ಮಾಡಲಿ ಅಂದರೆ, ಶಂ ಅಂದರೆ ಸುಖ ಅಂತ, ಒಳ್ಳೆಯದು. ನೋಡಿ, ಕಹಿ ಘಟನೆಗಳು ನಾವೇನು ಮಾಡ್ಕೋಬೇಕಾಗಿಲ್ಲ, ತಾವಾಗೆ ಒದಗಿಕೊಂಡು ಬರ್ತವೆ, ತಾವಾಗೆ ಆಗ್ತಾ ಇರ್ತವೆ. ಆದರೆ ಈ ಸುಖವನ್ನು ಮಾತ್ರ ನಾವೇ ಕಂಡುಕೊಳ್ಬೇಕು. ಸುಖ ತಾನಾಗೆ ಬರೋದೇ ಇಲ್ವಾ? ಇಲ್ಲ, ಬರುತ್ತೆ. ಆದರೆ ಕಹಿ ಘಟನೆಗಳು ಬಂದಾಗ ಆಗುವಷ್ಟು ಮನಸ್ಸಿನ ಮೇಲೆ ಪ್ರಭಾವ ಸಿಹಿ ಘಟನೆಗಳು ಏನು ಮಾಡಿರಲ್ಲ ನಮಗೆ. ಆದ್ದರಿಂದ ಕಹಿ ಘಟನೆಗಳು ಅಥವಾ ಕಹಿ, ಮೊನ್ನೆ ಬೇವು ಬೆಲ್ಲ ತಿಂದ್ವಲ್ವ, ಅವಾಗ ಅದನ್ನೇ ಹೇಳ್ತಾ ಇದ್ದಿದ್ದು, ಯಾರೋ ಮೆಸೇಜ್ ಕಳಿಸಿದ್ರಲ್ಲ. ಬೇವು ಅನ್ನೋದು ಪ್ರಕೃತಿಯಲ್ಲಿ ತಾನಾಗೆ ಬಿಡುತ್ತೆ, ಆದರೆ ಬೆಲ್ಲ ಅನ್ನೋದನ್ನು ನಾವೇ ತಯಾರು ಮಾಡ್ಕೊಳ್ಬೇಕು. ಅದು ಎಲ್ಲೂ ಮರ ಗಿಡದಲ್ಲಿ ಬಿಡೋದಿಲ್ಲ ಅಂತ ಹಾಕಿದ್ರು ಯಾರೋ. ಸುಂದರವಾದ ಮಾತು. ಹಾಗೆ ಜೀವನದಲ್ಲಿ ಕಹಿ ಇರುತ್ತೆ, ಬೆಲ್ಲವನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಏನು ಮಾಡೋದು? ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ಏನಂತ? ಶನ್ನೋ ಮಿತ್ರ ಶಂ ವರುಣಃ. ಆವಾಗೆಲ್ಲ ಬಹುಶಃ ಉಪನಿಷತ್ ಕಾಲದಲ್ಲಿ ಪ್ರಕೃತಿಯನ್ನೇ ಪ್ರಾರ್ಥಿಸುವ ಒಂದು ಕ್ರಮ ಇತ್ತು, ಹಾಗಾಗಿ ದೇವತೆಗಳು ಅಂತ ಹೇಳಿಕೊಂಡು. ಅದರಿಂದ ಶನ್ನೋ ಮಿತ್ರ ಶಂ ವರುಣಃ, ನಮಗೆ ಒಳ್ಳೆಯದನ್ನು ಮಾಡಲಿ. ಶನ್ನೋ ಭವತ್ವರ್ಯಮ. ಶನ್ನೋ ಭವತ್, ಶನ್ನೋ ಅಂದಾಗ ಮತ್ತೆ ಒಳ್ಳೆಯದನ್ನು. ಶನ್ನೋ ಭವತ್ ಅರಿಯಮ, ಅರಿಯಮನು ನಮಗೆ ಸುಖವನ್ನುಂಟು ಮಾಡಲಿ ಅಂತ. ಇವೆಲ್ಲ ದೇವತೆಗಳ ಹೆಸರುಗಳು. ಅರಿಯಮನು ನಮಗೆ ಸುಖವನ್ನುಂಟು ಮಾಡಲಿ. ಶನ್ನ ಇಂದ್ರೋ ಬೃಹಸ್ಪತಿ. ಇಂದ್ರನು, ಬೃಹಸ್ಪತಿಯು, ಇಂದ್ರ ಮತ್ತು ಬೃಹಸ್ಪತಿ ಇವರು ಕೂಡ ನಮಗೆ ಸುಖವನ್ನುಂಟು ಮಾಡಲಿ. ಶನ್ನೋ ವಿಷ್ಣು ರುರುಕ್ರಮಃ. ಸರ್ವವ್ಯಾಪಕನಾಗಿರುವಂಥ ಉರುಕ್ರಮ ಮತ್ತು ವಿಷ್ಣು ನಮಗೆ ಒಳ್ಳೆಯದನ್ನು ಮಾಡಲಿ. ನೋಡಿ, ಎಲ್ಲರನ್ನೂ ಕೇಳ್ಕೊಂಬಿಟ್ರೆ ಯಾರೋ ಒಬ್ಬರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ, ಅವರೆಲ್ಲ ನಮಗೆ ಒಳ್ಳೇದು ಮಾಡಲಿ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ. ಬ್ರಹ್ಮನಿಗೆ ನಮಸ್ಕಾರ, ವಾಯುವಿಗೆ ನಮಸ್ಕಾರ. ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ಇಲ್ಲಿ ಸರ್ವವ್ಯಾಪಿಯಾಗಿರುವ ಬ್ರಹ್ಮ, ಅವನಿಗೆ ನಮಸ್ಕಾರ. ವಾಯುವಿಗೆ ನಮಸ್ಕಾರ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ತ್ವಮೇವ, ತ್ವಂ ಏವ, ನೀನೇ, ತ್ವಂ ಏವ ನೀನೇ, ಪ್ರತ್ಯಕ್ಷಂ ಬ್ರಹ್ಮ, ನೀನೇ ಪ್ರತ್ಯಕ್ಷ ಬ್ರಹ್ಮ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ವದಿಷ್ಯಾಮಿ ಅಂದರೆ ಹೇಳ್ತೀನಿ ಅಂತ.
ನೀನೇ ಸಾಕ್ಷಾತ್ ಬ್ರಹ್ಮ, ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತೇನೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ನೀನೇ ಪ್ರತ್ಯಕ್ಷ ಬ್ರಹ್ಮ ಆಗಿರ್ತೀಯ. ಆ ಪ್ರತ್ಯಕ್ಷ ಹೌದು, ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂದು ನಾನು ಹೇಳ್ತಾ ಇದ್ದೀನಿ ಅಂತ. ವದಿಷ್ಯಾಮಿ, ನೀನು ಪ್ರತ್ಯಕ್ಷ ಬ್ರಹ್ಮ ಅಂತ ಗೊತ್ತಿದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ, ನೀನು ಪ್ರತ್ಯಕ್ಷ ಬ್ರಹ್ಮ ಅಂತ. ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ಇಲ್ಲಿ ಋತಂ ಅನ್ನೋದು ಶಾಸ್ತ್ರದಲ್ಲಿ ಆದೇಶದಂತೆ ಏನು ನಿಶ್ಚಯಿಸಿ ಹೇಳಿದಾರೋ ಎಲ್ಲದಕ್ಕೂ ಆಧಾರ ಆಗಿರುವಂತಹ ಪ್ರಕೃತಿ ನಿಯಮ ಏನಿದೆಯೋ ಅದು ಋತಂ ಅಂತ ಹೇಳಿದರೆ ಆ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದು ಪಕ್ಕ, ಅದು ಋತಂ ವದಿಷ್ಯಾಮಿ, ಅದನ್ನು ಹೇಳ್ತಾ ಇದ್ದೀನಿ. ಋತಂ ವದಿಷ್ಯಾಮಿ, ಶಾಸ್ತ್ರದ ಆದೇಶದಂತೆ ನಿಶ್ಚಯಿಸಿರುವ ಎಲ್ಲಕ್ಕೂ ಆಧಾರವಾದ ಪ್ರಕೃತಿ ನಿಯಮ ಮತ್ತು ವಿಶ್ವಕರ್ಮ ಎಂದು. ಋತಂ ಅಂತ ಹೇಳಿದ್ರೆ ಅದು ನಿಯಮ, ಅದು ಹೀಗೆ ಆಗಬೇಕು, ಹೀಗೆ ಇರೋದು ಅಂತ ಪಕ್ಕ ಹೇಳಿರೋದಿದೆಯಲ್ಲ ಅದು ಋತಂ. ಸತ್ಯಂ ವದಿಷ್ಯಾಮಿ, ಸತ್ಯವನ್ನು ಹೇಳು, ಸತ್ಯವನ್ನು ಹೇಳುತ್ತೇನೆ. ಸತ್ಯಂ ವದಿಷ್ಯಾಮಿ, ಸತ್ಯವನ್ನೇ ಹೇಳ್ತೀನಿ ಅಂತ. ಇದು ನೋಡಿ, ಇದು ಎಲ್ಲ ಶಾಸ್ತ್ರದಲ್ಲೂ ನಾವು ಉಪನಿಷತ್ತಿನ ಮಂತ್ರಗಳಲ್ಲಿ ನೋಡುವಾಗೆಲ್ಲ ಸತ್ಯಂ ವದಿಷ್ಯಾಮಿ ಅಂತಲೇ ಹೇಳಿದ್ದಾರೆ ಹೊರತು ಸುಳ್ಳನ್ನು ಹೇಳಬೇಡ ಅಂತ ಹೇಳಿಲ್ಲ, ಸತ್ಯವನ್ನು ನುಡಿ ಅಂತ ಹೇಳಿದ್ದಾರೆ. ಈಗ ಸುಳ್ಳನ್ನು ಹೇಳಬೇಡ ಅಂತ ಅಂದ ಕೂಡಲೇ ಸತ್ಯವನ್ನು ಹೇಳು ಅಂತ ಆಗೋದಿಲ್ಲ. ಅಲ್ಲಿ ಸುಳ್ಳನ್ನು ಹೇಳಬೇಡ ಅಂತಂದರೆ ಓಕೆ ನಾನೇನು ಮಾತೇ ಆಡೋದಿಲ್ಲ ಅಂತ, ಸುಳ್ಳು ಹೇಳಲ್ಲ ಅಷ್ಟೇ ನಾನು, ಹಾಗಂತ ಸತ್ಯ ಹೇಳ್ತೀನಿ ಅಂತ ಏನಿಲ್ಲ. ಅದಕ್ಕೆ ಇಲ್ಲಿ ಆದೇಶ ಏನಿದೆ, ನೀನು ಸುಳ್ಳು ಹೇಳಬೇಡ ಅಂತ ಹೇಳ್ತಾ ಇಲ್ಲ, ಸತ್ಯವನ್ನು ಹೇಳು, ಸತ್ಯವನ್ನೇ ನುಡಿಬೇಕು ಅಂತ. ಸತ್ಯಂ ವದಿಷ್ಯಾಮಿ ಅಂತ ಹೇಳುವಾಗ ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಇಲ್ಲಿ ಶಿಷ್ಯ. ಹೌದು, ನಾನು ಸತ್ಯವನ್ನೇ ಹೇಳ್ತೀನಿ, ಅದೊಂದು ವ್ರತ ಎಲ್ಲ, ಉಪಾಸನೆ. ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಮವತು ತದ್ವಕ್ತಾರಮವತು ಅಂತ. ತದ್ ಅಂತ ಹೇಳಿದ್ರೆ ಆ ಬ್ರಹ್ಮ ಅಂತ, ತತ್ವಂ ಅಸಿ ಅಂತ ಹೇಳ್ತೀವಲ್ವ, ಇಲ್ಲಿ ತತ್ ಅಂದ ಕೂಡಲೇ ಆ ಬ್ರಹ್ಮ. ಆ ಬ್ರಹ್ಮ ಅವತು ಮಾಂ, ನನ್ನನ್ನು ಕಾಪಾಡಲಿ. ಅವತು ಅಂತ ಹೇಳಿದಾಗೆಲ್ಲ ಅದು ಕಾಪಾಡಲಿ ಅಂತ. ಆ ಬ್ರಹ್ಮವು ನನ್ನನ್ನು ಕಾಪಾಡಲಿ. ಅವತು ವಕ್ತಾರಂ, ಬರೀ ನನ್ನನ್ನು ಕಾಪಾಡೋದಲ್ಲ, ಆಚಾರ್ಯನನ್ನೂ ಕಾಪಾಡಲಿ. ಎಷ್ಟು ಚೆನ್ನಾಗಿದೆ ನೋಡಿ ಶಿಷ್ಯ ಕೇಳ್ಕೊಳ್ಳೋದು. ಇಬ್ಬರು ಒಟ್ಟಿಗೆ ಹೇಳ್ತಾ ಇರೋದು, ಅಂದರೆ ಅವ್ರ ಗುರುಗಳನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಿರ್ತಾರೆ. ಇಲ್ಲಿ ಯಾರು ಶಿಷ್ಯ ಇರ್ತಾನೋ ಅವನು ಅವ್ರ ಗುರುಗಳನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇರ್ತಾನೆ. ಆಚಾರ್ಯನನ್ನು ಕಾಪಾಡಲಿ. ಅವತು ತನ್ಮಾಭವತು ತದ್ವಕ್ತಾರಭವತು. ಅವತು ಮಾಂ ಅವತು ವಕ್ತಾರಂ. ಅವತು ಅಂದರೆ ಕಾಪಾಡಲಿ ಅಂತ. ಅವತು ಮಾಂ, ನನ್ನನ್ನು ಕಾಪಾಡಲಿ. ವಕ್ತಾರಂ, ಆಚಾರ್ಯನನ್ನು ಕಾಪಾಡಲಿ. ಎರಡೆರಡು ಸಲ ಕೇಳ್ಕೊಳ್ತಾ ಇದ್ದಾನೆ ನೋಡಿ. ತದ್ವಕ್ತಾರಮವತು ತನ್ಮಾವವತು, ನನ್ನನ್ನು ಕಾಪಾಡಲಿ, ಆಚಾರ್ಯರನ್ನು ಕಾಪಾಡಲಿ. ಮತ್ತೆ ಕೇಳ್ತಾ ಇದ್ದಾನೆ ಏನಂತ, ಅವತು ಮಾಂ ಅವತು ವಕ್ತಾರಂ, ನನ್ನನ್ನು ಕಾಪಾಡಲಿ, ಮತ್ತು ವಕ್ತಾರಂ, ಅವತು ವಕ್ತಾರಂ, ನನ್ನ ಗುರುಗಳು ಯಾರಿದ್ದಾರೆ ಮಾತನಾಡ್ತಾ ಇದ್ದಾರೆ ಅವರನ್ನು ಕೂಡ ಕಾಪಾಡಲಿ ಅಂತ. ಗುರು ಶಿಷ್ಯರ ಸಂಬಂಧ ಯಾವಾಗಲೂ ನೋಡಿ, ಎಲ್ಲರೂ ನಾವು ಕೂಡ ಅಷ್ಟೇ ನೋಡಿ, ಎಷ್ಟೋ ಜನ ತಿಳಿದವ್ರು ಇರ್ತಾರೆ, ಚೆನ್ನಾಗಿ ಹೇಳ್ತಿರ್ತಾರೆ ಅಂತ ಅನಿಸುತ್ತೆ. ಆದರೆ ಎಲ್ಲ ಕಡೆಗೂ ನಮಗೆ ಯಾಕೋ ಹೊಂದಾಣಿಕೆ ಆಗಲ್ಲ. ಅವ್ರು ಚೆನ್ನಾಗಿ ಹೇಳ್ತಿರ್ತಾರೆ, ನಮಗೇನು ಅನಿಸಲ್ಲ, ಆದರೆ ಅದು ಯಾಕೋ ನಮಗೆ ಕನೆಕ್ಟ್ ಆಗ್ತಾ ಇರಲ್ಲ. ಕನೆಕ್ಟ್ ಅಂತೀವಲ್ವ, ಆ ಥರ ಆಗ್ತಾ ಇರಲ್ಲ. ಅದಕ್ಕೆ ಇಲ್ಲಿ ಗುರು ಶಿಷ್ಯರು ಸಾಕಷ್ಟು ಸಮಯ ಒಟ್ಟಿಗೆ ಇದ್ದು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ ಮೇಲೇ ಅಧ್ಯಯನ ಪ್ರಾರಂಭ ಆಗೋದು. ಅವರಿಬ್ಬರು ಒಟ್ಟಿಗೆ ಸಹಬಾಳ್ವೆ ಮಾಡಬೇಕು.
ಆ ಗುರುಗಳು ಹೇಳಿದ್ದನ್ನು ಶಿಷ್ಯ ಮಾಡ್ತಾ ಇರಬೇಕು. ಅವಾಗ ಗುರು ಏನು ಹೇಳ್ತಿದ್ದಾನೆ ಅನ್ನೋದು ಶಿಷ್ಯನಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಅದರಿಂದ ಒಂದಷ್ಟು ದಿನ ಅವರು ಒಟ್ಟಿಗೆ ಇರ್ತಾರೆ. ಗುರುಕುಲಕ್ಕೆಲ್ಲ ಹೋದ್ಮೇಲೆ ಆಮೇಲೆ ಪಾಠ ಪ್ರಾರಂಭ ಆಗುತ್ತೆ. ಅದು ಪ್ರಾರಂಭ ಆದಾಗ ಈ ಪ್ರಾರ್ಥನೆಯನ್ನು ಅವರು ಮಾಡೋದು. ಗುರು ಶಿಷ್ಯರಿಬ್ಬರು ಕೂತ್ಕೊಂಡು ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ನೋಡಿ, ಇಲ್ಲಿ ಮಿತ್ರ ಅಂದು ಕೂಡ ಸೂರ್ಯ, ಅರ್ಯಮ ಅಂದರೂ ಕೂಡ ಸೂರ್ಯ. ಇದು ಎರಡು ಯಾರೋ ಪ್ರಶ್ನೆ ಕೇಳಿದ್ರು ಅವಾಗ. ನೋಡಿ, ಇಲ್ಲಿ ಪ್ರಾಣವೃತ್ತಿಗೂ ಹಗಲಿಗೂ ಅಭಿಮಾನ ದೇವತೆಯಾದ, ಅಂದರೆ ಹಗಲಿಗೊಬ್ಬ ದೇವತೆ, ರಾತ್ರಿಗೊಬ್ಬ ದೇವತೆ ಅಂತ ಇಟ್ಕೊಂಡಿರ್ತಾರೆ ಇವರು ಅಧ್ಯಯನ ಮಾಡುವಾಗ ಅಥವಾ ಪ್ರಾರ್ಥನೆ ಮಾಡುವಾಗೆಲ್ಲ. ಹಗಲಿನ ಸೂರ್ಯ ಇದ್ದಾನೆ, ಆವಾಗಲೂ ಸೂರ್ಯ ಇದ್ದಾನೆ. ಅಂದರೆ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಸೂರ್ಯ ಇಲ್ಲದೆ ಇರೋ ಸಮಯ ಇಲ್ಲವೇ ಇಲ್ಲ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅದಕ್ಕೆ ಏನು ಮಾಡ್ತಾರೆ ಇಲ್ಲಿ, ಮಿತ್ರನು ನಮಗೆ ಸುಖವನ್ನುಂಟು ಮಾಡಲಿ ಅಂತ ಹೇಳುವಾಗ ಅವನು ಹಗಲಿನ ಅಭಿಮಾನ ದೇವತೆ ಮಿತ್ರ. ವರುಣನು ನಮಗೆ ಸುಖವನ್ನುಂಟು ಮಾಡಲಿ. ವರುಣ ಅಂತ ಕೂಡಲೇ ಮಳೆ. ಕಣ್ಣಿಗೆ ಅಭಿಮಾನ ದೇವತೆಯಾದ ಅರ್ಯಮನು ಸೂರ್ಯನು ನಮಗೆ ಸುಖವನ್ನುಂಟು ಮಾಡಲಿ. ಮಿತ್ರನು ಅಂತ ಹೇಳುವಾಗ ಸುಖವನ್ನುಂಟು ಮಾಡಲಿ ಅಂತ ಹೇಳಿದಾಗ ಹಗಲಿಗೆ ಅವನು ಅಭಿಮಾನ ದೇವತೆ. ಪ್ರಾಣವೃತ್ತಿಗೂ ಹಗಲಿಗೂ ಅಭಿಮಾನ ದೇವತೆಯಾದ ಮಿತ್ರನು. ಹಗಲಿಗೆ ಯಾರು ಅಭಿಮಾನ ದೇವತೆ ಅಂತಂದರೆ ಮಿತ್ರ ಅಂತ. ಇದು ಇನ್ಫಾರ್ಮೇಷನ್ ಸ್ವಾಮೀಜಿಯವ್ರು ಹೇಳಿದ್ರಲ್ವ, ತಿಳ್ಕೊಳ್ಳಿ ಅಂತ ಅಷ್ಟೇ. ಅದು ಅಪಾನ ವೃತ್ತಿಗೂ ರಾತ್ರಿಗೂ ಅಭಿಮಾನ ದೇವತೆಯಾದ ವರುಣನು. ವರುಣನು ರಾತ್ರಿಗೂ ಮತ್ತು ಅಪಾನ ವೃತ್ತಿ, ನಾವು ಅಪಾನ ವ್ಯಾನ ಸಮಾನ ಹೇಳ್ತೀವಲ್ವ, ಅದಕ್ಕೆ ದೇವತೆ. ಅವನು ನಮಗೆ ಸುಖವನ್ನುಂಟು ಮಾಡಲಿ. ಕಣ್ಣಿಗೆ ಅಭಿಮಾನ ದೇವತೆಯಾದ ಅರ್ಯಮನು ಸೂರ್ಯ. ಅವನು ಸೂರ್ಯ ಇದ್ದರೆ ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗೋದು. ಅವನು ನಮಗೆ ಸುಖವನ್ನುಂಟು ಮಾಡಲಿ. ಕಣ್ಣಿಗೆ ಅಭಿಮಾನ ದೇವತೆ ಯಾರು ಅಂತಂದರೆ ಸೂರ್ಯ, ಅರ್ಯಮ ಅನ್ನೋದು ನಮಗೆ ಗೊತ್ತಿರಬೇಕು. ಬಲಕ್ಕೆ ಅಭಿಮಾನ ದೇವತೆಯಾದ ಇಂದ್ರನು. ಎಲ್ಲ ದಿಕ್ಕುಗಳಿಗೂ ದೇವತೆಗಳಿದ್ದಾರೆ. ಇಲ್ಲಿ ಬಲಕ್ಕೆ ದೇವತೆಯಾದ ಇಂದ್ರನು ಒಳ್ಳೇದು ಮಾಡಲಿ. ವಾಕಿಗೂ ಬುದ್ಧಿಗೂ ಅಭಿಮಾನ ದೇವತೆಯಾದ ಬೃಹಸ್ಪತಿಯು. ಬೃಹಸ್ಪತಿ ದೇವಗುರು. ವಾಕ್ ಮಾತಾಡಲಿಕ್ಕೂ ಮತ್ತು ಬುದ್ಧಿಗೂ ಅಭಿಮಾನ ದೇವತೆಯಾದ ಬೃಹಸ್ಪತಿಯು ನಮಗೆ ಸುಖವನ್ನುಂಟು ಮಾಡಲಿ. ಪಾದಗಳಿಗೆ ಅಭಿಮಾನ ದೇವತೆಯಾದ ಸರ್ವವ್ಯಾಪಕವಾದ ವಿಷ್ಣುವು. ನಾವು ಯಾವುದ್ರಲ್ಲಿ ಹೇಳ್ತೀವಲ್ಲ ಅದನ್ನು, ಊರು ತದಸ್ಯ ಯದ್ವೈಶ್ಯ ಪುರುಷಸೂಕ್ತದಲ್ಲಿ ಅಲ್ವಾ. ವಿಷ್ಣು ಯಾರಲ್ಲಿಗೆ? ವಿಷ್ಣುವು, ಸರ್ವವ್ಯಾಪಕವಾದ ವಿಷ್ಣುವು ನಮಗೆ ಒಳ್ಳೆಯದನ್ನು ಮಾಡಲಿ. ಅವನು ಯಾವುದಕ್ಕೆ ಅಭಿಮಾನ ದೇವತೆ? ಪಾದಗಳಿಗೆ ಅಭಿಮಾನ ದೇವತೆ. ಎಲೈ ವಾಯುವೆ ನಿನಗೆ ನಮಸ್ಕಾರ. ವಾಯುಗೆ ನಮಸ್ಕಾರ. ನೀನೇ ಪ್ರತ್ಯಕ್ಷ ಬ್ರಹ್ಮವಾಗಿರುತ್ತೀಯ. ನಿನ್ನನ್ನೇ ಪ್ರತ್ಯಕ್ಷ ಬ್ರಹ್ಮವೆಂದು ಹೇಳುತ್ತೇನೆ. ನಿನ್ನನ್ನೇ ಋತವೆಂದು ಹೇಳುತ್ತೇನೆ. ನಿನಗೆ ನಿನ್ನನ್ನೇ ಸತ್ಯವೆಂದು ಹೇಳುತ್ತೇನೆ. ಯಾವುದು? ವಾಯುವೇ ಪ್ರತ್ಯಕ್ಷ ಬ್ರಹ್ಮ. ಅಲ್ಲಿಂದ ಅಲ್ಲಿ ಮುಂದಕ್ಕೆ ಏನು ಹೇಳ್ತಾ ಇದ್ದಾರೆ? ಪ್ರತ್ಯಕ್ಷ ಬ್ರಹ್ಮವೆಂದು ಹೇಳುತ್ತೇನೆ, ನಿನ್ನನ್ನೇ ಋತವೆಂದು ಹೇಳುತ್ತೇನೆ. ಋತ ಅಂತ ಹೇಳಿದ ಕೂಡಲೇ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದು. ಋತಂ ವದಿಷ್ಯಾಮಿ, ಸತ್ಯ ಹೇಳ್ತೀನಿ. ಸತ್ಯ ಅಂದರೆ ನನಗೆ ಕಂಡು ಸತ್ಯ ಅಲ್ಲ, ಶಾಸ್ತ್ರದಲ್ಲಿ ಹೇಳಿರುವಂತಹ ಸತ್ಯ, ಅದನ್ನು ಹೇಳ್ತೀನಿ ಅಂತ. ನಿನ್ನನ್ನೇ ಸತ್ಯವೆಂದು ಹೇಳುತ್ತೇನೆ. ಆ ಸರ್ವಾತ್ಮವಾದ ಬ್ರಹ್ಮವು ನನ್ನನ್ನು ಕಾಪಾಡಲಿ. ಆ ಬ್ರಹ್ಮ ನನ್ನನ್ನು ಕಾಪಾಡಲಿ. ಅದು ಹೇಳಿಕೊಡುವ ನನ್ನ ಆಚಾರ್ಯರನ್ನೂ ಕಾಪಾಡಲಿ. ನನ್ನನ್ನು ಕಾಪಾಡಲಿ, ಆಚಾರ್ಯನನ್ನು ಕಾಪಾಡಲಿ ಅಂತ ಹೇಳಿ ಓಂ ಶಾಂತಿ 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 ಅಂತ ಹೇಳ್ತಾರೆ. ಎಲ್ಲ ಶಾಂತಿ ಮಂತ್ರಗಳು ಸಹಜವಾಗಿ 3 ಶಾಂತಿಯೊಂದಿಗೆ ಮುಕ್ತಾಯ ಆಗುತ್ತೆ. 3 ಸಲ ಯಾಕೆ ಹೇಳಬೇಕು ಅಂತಂದರೆ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಶಾಂತಿ ನಮಗೆ ಬೇಕು. ನಮಗೆ 3 ರೀತಿಯ ತಾಪತ್ರಯಗಳು ಅಂತ ಹೇಳ್ತೀವಿ. ಯಾವಾಗಲೂ ನಮಗೆ ತಾಪತ್ರಯ ಅಂತ ಬರುವಾಗ
ಎಲ್ಲವೂ ತಾಪತ್ರಯ ಇವೆ. ಆ ತಾಪತ್ರಯಗಳನ್ನೆಲ್ಲ ನಾವು ಬೇರೆ ಬೇರೆಯಾಗಿ ಮಾಡಿದ್ರೆ 3. ಒಂದು ಈ ಶರೀರದಲ್ಲಿ ಉಂಟಾಗುವಂಥ ತಾಪತ್ರಯ, ಅದನ್ನು ಆಧ್ಯಾತ್ಮಿಕ ತಾಪತ್ರಯ ಅಂತ ಹೇಳ್ತೀವಿ. ಅಂದರೆ ಶರೀರದಲ್ಲಿ ಶಕ್ತಿ ಇರೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಂಗೆ ಕೇಳಿಸಲ್ಲ, ಕಣ್ಣು ಕಾಣಲ್ಲ, ಇಂಥದ್ದೇನೋ ಇರುತ್ತೆ. ಅಥವಾ ನನಗೆ ಇವತ್ತು ಮೂಡಿಲ್ಲ, ಇದು ಎಲ್ಲವೂ ತಾಪತ್ರಯನೇ. ತಾಪತ್ರಯದಲ್ಲಿ ಒಂದು ತಾಪತ್ರಯ ಅಂದರೆ ಡಿಸ್ಟರ್ಬ್ಡ್ ಮೈಂಡ್, ನಾನು ಕೇಳೋಕ್ಕಾಗಲ್ಲ ಅಂತ ಬಿಟ್ಬಿಡ್ತೀನಿ, ಇವತ್ತು ಕೇಳೋಕ್ಕಾಗಲ್ಲ, ಅದಕ್ಕೆ ಅದು ಶಾಂತವಾಗಿರಲಿ ಅಂತ. ಅಧಿದೈವಿಕ ಅಂತ ಹೇಳಿದ್ರೆ ಭಗವಂತ ಎಲ್ಲೆಲ್ಲೋ ಏನೇನೋ ತೊಂದರೆ ಆಗ್ತಾ ಇರುತ್ತೆ. ಅಧಿದೈವಿಕ ಅಧಿಭೌತಿಕ ಅಂತ ಮಾತನಾಡಿದ್ದೀವಿ. ಒಂದು ನಮಗೆ ಗೊತ್ತಿಲ್ಲದೆ ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ಈಗ ಆಗ್ತಾಯಿದೆ ನೋಡಿ, ದುಬೈಯಲ್ಲೆಲ್ಲ ಮಳೆ ಆಗ್ತಾಯಿದೆಯಂತೆ. ಅದೊಂದು ಡೆಸರ್ಟು, ಅಷ್ಟೊಂದು ಮಳೆ ಅಲ್ಲಿ ಯಾಕೆ ಆಗ್ತಿದೆ, ಅದು ಯಾರ ಕೈಯಲ್ಲೂ ಇಲ್ಲ, ಆಗ್ತಾಯಿದೆ ಮಳೆ. ಹಾಗೆ ಅದು ಅದರಿಂದ ಅಲ್ಲಿ ಎಷ್ಟು ಡಿಸ್ಟರ್ಬ್ ಆಗಿರುತ್ತಲ್ವ, ಹಾಗೆ ಆ ಡಿಸ್ಟರ್ಬೆನ್ಸ್ ಇದ್ದರೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ಕೂಡ ಪ್ರಕೃತಿ ಕೂಡ ಸರಿಯಾಗಿರಬೇಕು. ಆ ಪ್ರಕೃತಿ ಎಲ್ಲ ಸರಿಯಾಗಿದ್ದರೂ ಕೂಡ ಪಕ್ಕದಲ್ಲಿ ಯಾರೋ ಜೋರಾಗೇನೋ ಬೋರ್ವೆಲ್ ತೆಗೆಸ್ತಾ ಇರ್ತಾರೆ, ಅಥವಾ ಟಿ ವಿ ಆನ್ ಮಾಡ್ಕೊಂಡಿರ್ತಾರೆ, ಇನ್ನೇನೋ ಗಲಾಟೆ ಆಗ್ತಾ ಇರುತ್ತೆ, ಅಧಿಭೌತಿಕ. ಆ ಗಲಾಟೆಯನ್ನು ಅಷ್ಟೊಂದು ಗಲಾಟೆ ಇದ್ದರೂ ಕೂಡ ನಾವು ಅಧ್ಯಯನ ಮಾಡಲಿಕ್ಕಾಗಲ್ಲ. ಆದ್ದರಿಂದ 3 ಸಲ ಶಾಂತಿಯನ್ನು ಕೇಳ್ಕೊಳ್ತೀವಿ. ಶಾಂತಿ 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 ಅಂತ. ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಶಾಂತಿ ನಮಗೆ ಬೇಕು ಅಂತ. ಇಷ್ಟೆಲ್ಲ ಇದ್ದಾಗ ನಾವು ಅಧ್ಯಯನವನ್ನು ಮಾಡಬಹುದು ಅಂತ ಅಲ್ವಾ. ಇಲ್ಲಿಗೆ ಇದು ಶಾಂತಿ ಮಂತ್ರ ರಿವೈಸ್ ಮಾಡಿದ ಹಾಗಾಗತ್ತೆ. ಇದರಲ್ಲಿ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಅಥವಾ ನಿಮ್ಗೆ ಇದರಲ್ಲಿ ಏನಾದರೂ ಹೆಚ್ಚಿಗೆ ಗೊತ್ತಿದ್ದರೆ ದಯವಿಟ್ಟು ಹೇಳಿ. ಇದೆಯಾ ಏನಾದರೂ? ಏನಿಲ್ವಾ? ಸರಿ, ಹಾಗಾದರೆ ಮುಂದಿಂದು ಒಂದು ಮಂತ್ರ ಹೇಳೋಣ. ಟೈಮ್ ಇದೆ, ಇನ್ನೊಂದು 10 ನಿಮಿಷ. ಆ ಮಂತ್ರವನ್ನಾದರೂ ಹೇಳೋಣ, ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅನುವಾಕ ಪ್ರಾರಂಭ ಆಗುತ್ತೆ, ಶಿಕ್ಷಾ ಅಧ್ಯಾಯ ಶುರುವಾಗುತ್ತೆ. ಓಂ ಶಿಕ್ಷಾಂ ವ್ಯಾಖ್ಯ ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶೀಕ್ಷಾಧ್ಯಾಯಃ. ಇದನ್ನೊಬ್ಬೊಬ್ಬರು ಹೇಳಿ, ಇದರ ಅರ್ಥವನ್ನು ನೋಡೋಣ ಇನ್ನೊಂದು ಸಲ. ಯಾರು ಹೇಳ್ತೀರಾ? ಹೇಳಿ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶೀಕ್ಷಾಧ್ಯಾಯಃ. ಮಾಲತಿ ಅವ್ರು ಹೇಳಿ, ಆಮೇಲೆ ನಂದಿನಿ ಅವ್ರು ಹೇಳಿ, ಮಮತಾ ಅವ್ರು ಹೇಳಿ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶಿಕ್ಷಾಧ್ಯಾಯಃ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶಿಕ್ಷಾಧ್ಯಾಯಃ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶಿಕ್ಷಾಧ್ಯಾಯಃ. ಶರಾವತಿಯವ್ರು ಹೇಳಿ, ಭ್ರಮರ ಹೇಳಿ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ
सामसन्तानः इत्युक्तशिक्षाध्यायः। ॐ शिक्षां व्याख्यासांस्यामः वर्णस्वरः मात्राबलं सामसन्तानः इत्युक्तशिक्षाध्यायः। शिक्षां व्याख्यासाम्यः वर्णस्वरः मात्राबलं सामसन्तानः इत्युक्ता शिक्षाध्यायः। ರೇಖಾ ಅವ್ರು ಹೇಳಿ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶಿಕ್ಷಾಧ್ಯಾಯಃ. ಸಾವಿತ್ರಿ ಶರ್ಮಾ ಅವ್ರು ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಹ್ಯಾಂಡ್ ರೈಸ್ ಆಗಿದೆ ನಿಮ್ಮದು. ಮತ್ತೆ ಯಾರು ಹೇಳ್ತೀರಾ? ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ. ನಾ ಹೇಳ ಮೇಡಮ್. ಹಾಂ, ಶಾರದಾ ಅವ್ರು ಹೇಳಿ, ಆಮೇಲೆ ಲಲಿತಾ ಅವ್ರು ಹೇಳಿ, ಆಮೇಲೆ ಗೀತಾ ಬಾಲು ಹೇಳಿ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶಿಕ್ಷಾಧ್ಯಾಯಃ. ಲಲಿತಾ ಅವ್ರು ಹೇಳಿ, ಆಮೇಲೆ ಗೀತಾ. शिक्षां व्याख्यासामः वर्णस्वरः मात्राबलं सामसन्तानः इत्युक्तशिक्षाध्यायः. ಹೇಳಿದೆ ಮೇಡಮ್. ಸಾವಿತ್ರಿ ಅವ್ರು ಹೇಳಿ, ಆಮೇಲೆ ಗೀತಾ ಬಾಲು ಅವ್ರು ಹೇಳಿ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶಿಕ್ಷಾಧ್ಯಾಯಃ. ॐ शिक्षां व्याख्यास्यामः वर्णस्वरः मात्राबलं सामसन्तानः इत्युक्तशिक्षाध्यायः. ನಾ ಹೇಳ ಮೇಡಮ್. ಹಾಂ, ಉಮಾ ಅವ್ರು ಹೇಳಿ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶಿಕ್ಷಾಧ್ಯಾಯಃ. ಮತ್ತೆ ಯಾರು ಹೇಳಬೇಕು? ಹೇಳ್ತೀನಿ ಮೇಡಮ್. ಜಯಂತಿ ಹೆಬ್ಬಾಳೆ ಹೇಳಿ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶಿಕ್ಷಾಧ್ಯಾಯಃ. ಮತ್ತೆ ಯಾರು ಹೇಳಬೇಕು? ಹರಿ ಓಂ ಮೇಡಮ್, ನಾ ಹೇಳ. ಹಾಂ, ಹೇಳಿ ಹೇಳಿ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಶಿಕ್ಷಾಧ್ಯಾಯಃ. ಹಾಂ, ಇನ್ನು ಯಾರು? ಇಲ್ಲ ಮೇಡಮ್, ನಾನು ಇಲ್ಲ ಮೇಡಮ್. ಹಾಂ, ಹೇಳಿ ಮಂಜುಳಾ ಅವ್ರು ಹೇಳಿ. ಓಂ ಶಿಕ್ಷಾ ವ್ಯಾಖ್ಯಾಸ್ಯಾಮಃ ವರ್ಣಃ ಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶಿಕ್ಷಾಧ್ಯಾಯಃ. ಸರಿನಾ ಮೇಡಮ್? ಸರಿ, ಫಸ್ಟ್ ಕ್ಲಾಸ್. ಸರಿನಾ? ಸರಿ. ಮತ್ತೆ ಯಾರಾದರೂ ಹೇಳಬೇಕಾ? ಎಲ್ಲರದ್ದು ಆಯಿತಾ? ಹಾಂ, ಇಲ್ಲಿ ಗುರು ಶಿಷ್ಯನಿಗೆ ತಾನಾಗಲೇ ಕಲಿಸಿರುವಂತಹ ಪಾಠದ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂತ?
ಇದೆಲ್ಲ ನಿನಗಾಗಲೇ ಹೇಳ್ಕೊಟ್ಟಿದ್ದೀನಿ. ಏನದು ನೆನಪು ಮಾಡ್ಕೊ ಒಂದ್ಸಲ ಅಂತ. ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ. ಏನಂತ ಹೇಳ್ಕೊಟ್ಟಿದ್ದಾನೆ ಇಲ್ಲಿ. ಶಿಕ್ಷೆ ಅಂದ್ಕೊಳ್ಳೆ ಶಿಕ್ಷೆ ಅಲ್ಲ, ಶಿಕ್ಷಾ ಅಂದರೆ ಹೇಳ್ಕೊಟ್ಟಿರುವಂಥದ್ದು. ಶಿಕ್ಷಾಮ್ ಅಂದರೆ ವರ್ಣಾದಿಗಳ ಉಚ್ಚಾರಣೆಯ ಶಾಸ್ತ್ರವನ್ನು ಹೇಳ್ಕೊಟ್ಟಿದ್ದಾನೆ. ಈಗ ಉಚ್ಚಾರಣೆ ನೋಡಿ, ನಮ್ಮದ್ರಲ್ಲೂ ಭಾಷೆ ಕನ್ನಡ ಇರಲಿ ಬೇರೆ ಯಾವುದೇ ಭಾಷೆ ಮಾತಾಡಲಿ, ಅದಕ್ಕೆ ಅದರದ್ದೇ ಆದ ಒಂದು ಗ್ರಾಮರ್ ಇದೆ. ಅದು ಸರಿಯಾಗಿ ಹೇಳದೇ ಇದ್ದರೆ ಅಪಾರ್ಥ ಆಗಿಬಿಡುತ್ತೆ ಅಲ್ವಾ. ಈಗ ನಮ್ಮಲ್ಲೂ ಕೂಡ ಕನ್ನಡದಲ್ಲಿ ಹಕಾರ ಅಕಾರ, ಹವಳು ಅಂತ ಹೇಳಲ್ಲ, ಅವಳು ಅಂತ ಹೇಳಬೇಕು. ಹಾಗೆ ಹಡಗು ಅಂತ ಹೇಳಬೇಕು, ಅಡಗು, ಬೇರೆ ಬೇರೆ ಅರ್ಥ ಕೊಡುತ್ತೆ ಅಲ್ವಾ. ಅದಕ್ಕೆ ಈ ಅಕ್ಷರಗಳನ್ನು ಸರಿಯಾದ ಉಚ್ಚಾರಣೆ ಮಾಡುವಂಥದ್ದು ಗ್ರಾಮರ್, ವರ್ಣಾದಿಗಳ ಉಚ್ಚಾರಣೆಯ ಶಾಸ್ತ್ರವನ್ನು ಆಗಲೇ ಕಲಿಸಿದ್ದೀನಿ ನಾನು ಅಂತ. ಈ ವೇದಪಾಠ ಎಲ್ಲ ಎದುರುಗಡೆ ಕೂತ್ಕೊಂಡು ಕಲಿಯುವಾಗ ನನಗೆ ಗುರುಗಳು ನಾನು ಕ್ಷ ಅನ್ನೋ ಅಕ್ಷರ ಅಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡ್ತಾ ಇರಲಿಲ್ವಂತೆ. ನನ್ನ ಪ್ರಕಾರ ನಾನು ಚೆನ್ನಾಗೇ ಹೇಳ್ತಿದ್ದೆ ಅಂತ ನಾನು ಅಂದ್ಕೊಳ್ತಿದ್ದಿದ್ದು. ಆದರೆ ಅವ್ರು ಹೇಳ್ತಾಯಿದ್ರು, ಇಲ್ಲಮ್ಮ ನೀ ಕ್ಷ ಅಂತ ಹೇಳೋದು ಸರಿಗೆ ಬರ್ತಾ ಇಲ್ಲ, ಸರಿಯಾಗಿ ಹೇಳಬೇಕು. ತುಂಬ ಪ್ರಾಕ್ಟೀಸ್ ಮಾಡಿದ್ವಿ, ಆದರೂ ಅವ್ರಿಗೆ ಅದು ಸಮಾಧಾನ ಆಗೋವರೆಗೂ ಬಹಳ ದಿನ ಬೇಕಾಯಿತು. ಹಾಗೆ ನಮಗೆ ಗೊತ್ತಿರುತ್ತೆ ಅಕ್ಷರ, ನಾವು ಅದನ್ನು ಸರಿಯಾಗಿ ಹೇಳ್ತಿದ್ದೀವಿ ಅಂತ ಕೂಡ ಅಂದ್ಕೊಂಡಿರ್ತೀವಿ. ಆದರೆ ಕೇಳೋರಿಗೆ ಅದು ಆ ಥರ ಕೇಳಿಸ್ತಾ ಇರಲ್ಲ. ಅಂದರೆ ನಾವು ಸರಿಯಾಗಿ ಹೇಳ್ತಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಅಷ್ಟೇ, ಆ ಉಚ್ಚಾರಣೆ ಅಲ್ಲಿ ರೀಚ್ ಆಗಬೇಕಲ್ಲ ಸರಿಯಾಗಿ. ಆದ್ದರಿಂದ ಇನ್ನು ಕೆಲವ್ರಿಗಂತೂ ಶಕಾರ ಸಕಾರ ಬಹಳ ವ್ಯತ್ಯಾಸ ಆಗೋಗುತ್ತೆ ಮಾತನಾಡುವಾಗಲೂ ಕೂಡ. ಅದು ರೂಢಿ ಸಾಧನ ಅಂದರೆ ಅಭ್ಯಾಸ ಮಾಡ್ಕೊಳ್ಬೇಕು. ಅದರಲ್ಲೂ ವೇದಾಧ್ಯಯನ ಸಂಸ್ಕೃತ ಪಾಠ ಎಲ್ಲ ಮಾಡಬೇಕು ಅಂದರೆ ಈ ಅಕ್ಷರಗಳ ಅಭ್ಯಾಸವೇ ಚಂದದಲ್ಲಾಗಬೇಕು. ವರ್ಣಾದಿಗಳ ಉಚ್ಚಾರಣೆಯ ಶಾಸ್ತ್ರವನ್ನು ವ್ಯಾಖ್ಯಾಸ್ಯಾಮಃ ವಿವರಿಸ್ತೀವಿ ಅಂತ. ವರ್ಣಗಳು ಗೊತ್ತಿದೆ ನಮಗೆ, ಅಕಾರಾದಿ ವರ್ಣಗಳು, ಈ ವರ್ಣಮಾಲೆ ಅಂತಲೇ ಹೇಳ್ತೀವಿ, ಅದು ಗೊತ್ತಿದೆ ನಮಗೆ. ಅದರಲ್ಲಿ ಆ ಈ ಅನ್ನೋದನ್ನು ಸರಿಯಾಗಿ ಬಾಲ್ಯದಲ್ಲಿ ಅದು ಕಲಿಸಿದ್ರೆ ಅದು ಉಚ್ಚಾರಣೆ ಚಂದದಲ್ಲಿ ಬಂದಿರುತ್ತೆ ನಮಗೆ. ಸ್ವರ ಉದಾತ್ತವೇ ಮೊದಲಾದ ಸ್ವರಗಳು, ಉದಾತ್ತ ಅನುದಾತ. ಸ್ವರ ಅಂತ ಹೇಳಿದ್ರೆ ನಾವಿಲ್ಲಿ ಉದಾತ ಅನುದಾತ ಸ್ವರಿತ ಅಂತ ಈ ವೇದದಲ್ಲಿ ಹಾಕ್ತಾರೆ. ನಿಮ್ಮ ಹತ್ರ ವೇದ ಮಂತ್ರ ಅಥವಾ ಪುಸ್ತಕ ಇದ್ದರೆ, ಯಾವುದದು ವೇದ ಮಂತ್ರದ ಪುಸ್ತಕ ಇದ್ದರೆ ಅದರಲ್ಲಿ ಸುಸ್ವರ ಅಂತ ಸುಸ್ವರ ಅಂತ ವೇದ ಮಂತ್ರಗಳದ್ದು. ಹೌದು, ಸಸ್ವರ ವೇದ ಮಂತ್ರ ಅಂತ ಇದೆ. ಅಂದರೆ ಸಸ್ವರ ಮಂತ್ರಗಳಿಗೆ ಆ ಸ್ವರವನ್ನು ಹಾಕಿದೆ ಅಂತ, ಸಸ್ವರ ವೇದ ಮಂತ್ರ ಅಂತ ಸಿಕ್ಕತ್ತೆ. ಅಲ್ಲಿ ಹೇಳುವಾಗ ಎಲ್ಲಿ ಆ ಅಕ್ಷರವನ್ನು ಸರಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕು, ಎಲ್ಲಿ ಆ ಅಕ್ಷರ ಎತ್ತರಿಸಬೇಕು, ಎಲ್ಲಿ ಅದನ್ನು ಕೆಳಗಿಳಿಸ್ಬೇಕು, ಎಲ್ಲಿ ಮಧ್ಯಮ ಧ್ವನಿಯಲ್ಲಿ ಹೇಳಬೇಕು ಅನ್ನೋದು ಹಾಕ್ಕೊಡ್ತಾರೆ ನಮಗೆ. ಈಗ ನಮಗೂ ಅಷ್ಟೇ ನೋಡಿ, ಇದಕ್ಕೆ ಹಾಕ್ಕೊಟ್ಟಿದ್ರೆ ಓಂ ಕ್ಷಾಂ ಓಂ ಕ್ಷಾಂ ಬೇರೆ ಬೇರೆ ಥರ ಆಗೋಗುತ್ತದು. ಅದರಿಂದ ಓಂ ಅಲ್ಲಿ ಏನು ಹಾಕಿರ್ತಾರೋ ಅದನ್ನು ಸರಿಯಾಗಿ ಹೇಳಬೇಕು. ಓಂ ಕ್ಷಾಂ ವ್ಯಾಖ್ಯಾಸ್ಯಾಮಃ ಹಿಂಗೆ ಅದು ಸ್ವರ ಮೇಲೆ ಹಾಕಿದರೆ ಕರೆಕ್ಟಾಗಿ ಹೇಳುವಂಥದ್ದು. ಅದಾಗಲೇ ಹೇಳ್ಕೊಟ್ಟಿದ್ದೀನಿ ಅಂತ ಗುರುಗಳು ಹೇಳ್ತಾ ಇರೋದು. ಉದಾತ್ತವೇ ಮೊದಲಾದ ಸ್ವರಗಳನ್ನು ಮಾತ್ರ, ರಸ್ವವೇ ಮೊದಲಾದ ಮಾತ್ರೆಗಳು. ಮಾತ್ರ ಅಂದರೆ ಗೊತ್ತಿದೆ ನಿಮಗೆಲ್ಲ, ಒಂದು ಮಾತ್ರೆ ಕಾಲ, ಎರಡು ಮಾತ್ರೆ ಕಾಲ, ಅರ್ಧ ಮಾತ್ರೆ ಕಾಲ ಅಂತ ಏನೋ ಹೇಳ್ತಾ ಇದ್ರಲ್ವ ಆವಾಗ. ಒಂದು ಮಾತ್ರೆ ಅಂದರೆ ಒಂದು ಸಲ ಕಣ್ಮುಚ್ಚಿ ತೆಗೆಯುವಷ್ಟು ಟೈಮ್ಗೆ ಒಂದು ಮಾತ್ರೆ ಕಾಲ ಅಂತ ಹೇಳ್ತಾಯಿದ್ರು. ಹಾಗೆ ಅರ್ಧ ಮಾತ್ರೆ ಕಾಲ ಅಂದರೆ ತಕ್ಷಣ ಹಿಂಗೆ ಮುಗಿಸ್ಬಿಡೋದು ಅಂತ. ಅರ್ಧ ಅಕ್ಷರ ಅಂತ ಹಾಕ್ತೀವಲ್ವ, ಅರ್ಧ ಸ ಅಂತ ಬರಿತೀವಲ್ವ, ಹಾಗೆ ಆ ರಸ್ವ ದೀರ್ಘ ಆ ಥರ ಆ ಮಾತ್ರೆಗಳು ಅಂದರೆ ಅದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಆಗಲೇ ಅಂತ. ಛಂದಸ್ಸಿನಲ್ಲಿ ರಸ್ವ ದೀರ್ಘ ಮುಂತಾದ ಅಕ್ಷರಗಳ ಉಚ್ಚಾರಣೆ ಅದು ಸರಿಯಾಗಿ ಹೇಳ್ಕೊಡ್ಬೇಕು ಅಂತ. ಬಲಂ ಉಚ್ಚಾರಣಾ ಪ್ರಯತ್ನ. ಬಲಂ ನೋಡಿ, ಯಾವುದೇ ಒಂದು ಶಬ್ದವನ್ನಾಗಲಿ ಅದು ಹೇಳುವ ಬಲ, ಅದು ಭಾವವನ್ನು ತೋರಿಸುತ್ತೆ.
ಆ ಉಸಿರಿನ ಶಕ್ತಿ ಎಷ್ಟಿರಬೇಕು ಅದನ್ನು ಹೇಳುವಾಗ ಅನ್ನುವಂಥದ್ದು ಬಲ. ಸುಮ್ಮನೆ ನಾವು ಹೇಳ್ಕೊಳ್ಳೋದಾದರೆ ನೋಡಿ, ಈಗ ಭಜನೆ ಎಲ್ಲ ಮಾಡುವಾಗ ಅದು ಮಧುರವಾಗಿರಬೇಕು ಅಲ್ವಾ. ಸ್ತೋತ್ರಗಳನ್ನು ಹೇಳುವಾಗ ಅದು ಒಂದು ರೀತಿಯ ಒಂದು ಅಧಿಕಾರದ ಇದರಲ್ಲಿ ಹೇಳ್ತೀವಿ. ಹಾಗೆ ವೇದಗಳನ್ನೆಲ್ಲ ಹೇಳುವಾಗ ಅದು ವೇದ ಘೋಷ ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೆ ಅದರದ್ದೇ ಆದ ಒಂದು ಬಲ ಇದೆ. ಆ ಬಲ ಅಂತ ಹೇಳಿದ್ರೆ ಉಚ್ಚಾರಣೆ ಮಾಡುವ ಶಕ್ತಿ, ಅದು ಆ ಬಲ ಇರುತ್ತೆ ಅಂತ. ಉಚ್ಚಾರಣ ಪ್ರಯತ್ನ. ಸಾಮ ಮಧ್ಯಮ ಧ್ವನಿಯಿಂದ ಉಚ್ಚರಿಸುವುದು ಅಂದರೆ ಮಧ್ಯಮ ಧ್ವನಿ, ಅತಿ ಜೋರಾಗೂ ಕಿರ್ಚ್ಕೊಳ್ಳೋದಿಲ್ಲ, ಅತಿ ಮೆತ್ತಗೂ ಹೇಳೋದಿಲ್ಲ, ಒಂದು ಮಧ್ಯಮ ಧ್ವನಿಯಲ್ಲಿ ಸಾಮ ಅದನ್ನು ಹೇಳೋದು. ಸಾಮ ಮಧ್ಯಮ ಧ್ವನಿಯಲ್ಲಿ ಉಚ್ಚರಿಸುವಂಥದ್ದು, ಅದನ್ನು ಕಲಿಸ್ಕೊಟ್ಟಿದ್ದೀನಿ. ಸಾಮ ಸಂತಾನಃ. ಸಂತಾನಃ ಅಂದರೆ ಈ ಅಕ್ಷರಗಳೆಲ್ಲ ಸೇರಿಸಿದಾಗ ಶಬ್ದದ ಸಂತತಿ ಆಗುತ್ತೆ. ಆ ಶಬ್ದಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಕೂಡ ನಾನು ಕಲಿಸ್ಕೊಟ್ಟಿದ್ದೀನಿ. ಇತಿ ಹೀಗೆ ಶಿಕ್ಷಾಧ್ಯಾಯ, ಶಿಕ್ಷಾಧ್ಯಾಯವು ಉಕ್ತಃ ಹೇಳಲ್ಪಟ್ಟಿದೆ. ಹಾಗೆ ಅದನ್ನು ಯಾವ ರೀತಿಯಾಗಿ ನಾವು ಉಚ್ಚಾರಣೆ ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ಕೊಟ್ಟಾಗೋಗಿದೆ. ಗುರುಗಳು ಹೇಳ್ತಿದ್ದಾರೆ, ನಿಂಗಾಗಲೇ ಅದನ್ನು ಹೇಳ್ಕೊಟ್ಟಾಗಿದೆ, ಅದನ್ನು ನಿನಗೆ ನೆನಪು ಮಾಡ್ತಾ ಇದ್ದೀನಿ ಅಂತ. ಅದನ್ನು ಸರಿಯಾದ ರೀತಿಯಲ್ಲಿ ನೀನು ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನೆನಪು ಮಾಡಿಕೊಡ್ತಾ ಇದ್ದೀನಿ ಅಂತ. ವೇದಾಧ್ಯಯನದಲ್ಲಿ ಈ ಉಚ್ಚಾರಣೆ, ಅಲ್ಪಪ್ರಾಣ, ಮಹಾಪ್ರಾಣ ಇದೆಲ್ಲ ತುಂಬ ಸ್ಪಷ್ಟವಾಗಿ ನಾವು ಹೇಳೋದನ್ನು ಕಲ್ತ್ಕೊಳ್ಬೇಕು ಅನ್ನೋದು ಇಲ್ಲಿ ನಮಗೆ ಕೊಡುವಂತಹ ಸಂದೇಶ. ಒಳ್ಳೆಯದು. ಅಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದುವರಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.